ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಸದ್ಯಕ್ಕೆ ಇಲ್ಲಿವರೆಗೂ ಡಬ್ಲ್ಯೂ ಅವರು ಟೋಟಲ್ ಆಗಿ 4 ಮ್ಯಾಚಸ್ ನ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್, ಇದಾದ್ಮೇಲೆ ಫಿನ್ ಬ್ಯಾಲರ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್, ಇದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್, ಅಂಡ್ ಫೈನಲಿ ರೋಮನ್ ರೈನ್ಸ್ ಅಂಡ್ ಕೋಡಿ ರೋಡ್ಸ್ ವರ್ಸಸ್ ಸೋಲೋ ಸಿಕೋವಾ ಹಾಗೆ ಜಾಕೋ ಫಾರ್ಡ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಅಂಡ್ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಗ್ರಾಫಿಕ್ ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಲಿಟರಲಿ ಸಖತ್ತಾಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಬ್ಯಾಡ್ ಬ್ಲಡ್ ನ ಟೈಮಿಂಗ್ಸ್ ಬಗ್ಗೆ ನಾನು ಇನ್ನೊಮ್ಮೆ ಕ್ಲಿಯರ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ಈಗ ನಡೀತಾ ಇದೆ ಗೈಸ್. ಬ್ಯಾಡ್ ಬ್ಲಡ್ ನಮಗೆ ಮುಂದಿನ ತಿಂಗಳು 6ನೇ ತಾರೀಕು ಅಂದ್ರೆ ಅಕ್ಟೋಬರ್ 6ನೇ ತಾರೀಕು ಭಾನುವಾರ ಬೆಳಿಗ್ಗೆ 3:15 ಮೇನ್ ಶೋ ಪ್ರಾರಂಭ ಆಗುತ್ತೆ. ಎಸ್, ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿರ್ಬೋದು ನೀವು. ಎಸ್, ಟೈಮಿಂಗ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿದೆ ಗೈಸ್. ಅದೇ ಟೈಮ್ ಅಲ್ಲಿ UFC ಕೂಡ ನಡೀತಿರೋದ್ರಿಂದ ಟೈಮಿಂಗ್ಸ್ ನ ಡಬ್ಲ್ಯೂ ಅವರಿಗೆ ಸ್ವಲ್ಪ ಬೇಗನೆ ಕೊಟ್ಟಿದ್ದಾರೆ TKO ಗ್ರೂಪ್ ಅವರು. ಅದಕ್ಕೋಸ್ಕರ ನಮಗೆ ಮುಂದಿನ ತಿಂಗಳು 6ನೇ ತಾರೀಕು ಭಾನುವಾರ ಬೆಳಿಗ್ಗೆ 3:15 ಸೋನಿ 10 ನಲ್ಲಿ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಿಕ್ಕೆ ಸಿಗುತ್ತೆ. ಸೊ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. 3:15 ನಾವು ಶೋನ ನೋಡಿ ಎಂಜಾಯ್ ಮಾಡಬಹುದು. ಐ ಥಿಂಕ್ 7 ಗಂಟೆ ಅಷ್ಟೊತ್ತಿಗೆ ಶೋನೇ ಮುಗ್ದಿರುತ್ತೆ. 9 ಗಂಟೆ ಅಷ್ಟೊತ್ತಿಗೆ ನಾನು ಕೂಡ ವಿಡಿಯೋನ ಅಪ್ಲೋಡ್ ಮಾಡಿರ್ತೇನೆ. ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಊಸೋ ಅವರ ಬಗ್ಗೆ. ರೀಸೆಂಟ್ ಆಗಿ ನಡೆದಂತಹ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಜೇ ಊಸೋ ಅವರು ತಾನು ಹಾಗೆ ಸ್ಯಾಮಿ ಝೈನ್ ಬ್ಲಡ್ ಲೈನ್ ಗೆ ಜಾಯ್ನ್ ಆಗೋದ್ರ ಬಗ್ಗೆ ಮಾತಾಡಿದ್ದಾರೆ. ಲಿಟರಲಿ ಇದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಹೌದು ನಾನು ಕೂಡ ಬ್ಲಡ್ ಲೈನ್ ಸ್ಟೋರಿ ಲೈನ್ ಗೆ ಜಾಯ್ನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ನನಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಇದೆ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅವರು ನನ್ನನ್ನ ಮತ್ತೆ ಕರ್ಕೋತಾರ ನನಗೂ ಕೂಡ ಗೊತ್ತಿಲ್ಲ. ಸ್ಯಾಮಿ ಝೈನ್ ಅವರು ಕೂಡ ನನ್ನ ಮೊದಲ ಪಿಕ್ ಆಗಿರ್ತಾರೆ, ಅದೆಲ್ಲದೂ ಕೂಡ ನಿಮಗೆ ಗೊತ್ತು. ಬಟ್ ಗೊತ್ತಿಲ್ಲ ಗೈಸ್ ಏನಾಗುತ್ತೆ ಅಂತ, ಅದು ಕೂಡ ಸೆನ್ಸ್ ಆಗುತ್ತೆ. ಸೊ ಇನ್ನು ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ತುಂಬಾ ವಿಚಾರಗಳು ನೋಡೋದಕ್ಕೆ ಸಿಗಬಹುದು. ನಾನು ಕೂಡ ಜಾಯ್ನ್ ಆಗಬಹುದು, ಸ್ಯಾಮಿ ಝೈನ್ ಕೂಡ ಜಾಯ್ನ್ ಆಗಬಹುದು, ಹೊಸ ಮೆಂಬರ್ ಗಳ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು ಅಂತ ನಮ್ಮ ಜೇ ಊಸೋ ಅವರು ಕಮೆಂಟ್ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೇ ಊಸೋ ಅವರ ಸ್ಟೋರಿ ಲೈನ್ ಡಬ್ಲ್ಯೂ ಅವರು ಎಲ್ಲೆಲ್ಲೋ ಬುಕ್ ಮಾಡ್ತಾ ಇದೆ. ಬಟ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಷ್ಟೊತ್ತಿಗೆ ನಮ್ಮ ಜೇ ಊಸೋ ಅವ್ರನ್ನ ಡಬ್ಲ್ಯೂ ಅವರು ಬ್ಲಡ್ ಲೈನ್ ಗೆ ವಾಪಸ್ ತಗೊಂಡು ಬರಲೇಬೇಕು. ನೋಡೋಣ ಗಾಯ್ಸ್ ಆ ಒಂದು ಮೂಮೆಂಟು ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ನಮ್ಮ ಸ್ಯಾಮಿ ಝೈನ್ ಹಾಗೆ ಜೇ ಊಸೋ ಅವರು ಬ್ಲಡ್ ಲೈನ್ ನ ಜಾಯ್ನ್ ಆಗುವಂತಹ ಮೂಮೆಂಟ್ ಇದೆಯಲ್ಲ, ಅದ್ ಮಾತ್ರ ಬಿಗ್ಗೆಸ್ಟ್ ಮೂಮೆಂಟ್ ಆಗಿರುತ್ತೆ ಡಬ್ಲ್ಯೂ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ 3 ಗಂಟೆ ಆಗೋದ್ರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಗೈಸ್, ಮುಂದಿನ ತಿಂಗಳಿಂದ ಮಂಡೇ ನೈಟ್ ನಮಗೆ ಬರೀ 2 ಗಂಟೆಯ ಶೋ ಆಗಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಡಬ್ಲ್ಯೂ ಅವರು ಮಂಡೇ ನೈಟ್ ನ USA ನೆಟ್ವರ್ಕ್ ಅಲ್ಲೇ ಉಳಿಸ್ಕೊಳ್ಳೋದಕ್ಕೋಸ್ಕರ 3 ತಿಂಗಳ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಆ 3 ತಿಂಗಳು ನಮಗೆ ಮಂಡೇ ನೈಟ್ ಬರೀ 2 ಗಂಟೆ ಶೋ ಆಗಿ ನೋಡೋದಕ್ಕೆ ಸಿಗುತ್ತೆ. ಹಾಗಾದ್ರೆ ಮಂಡೇ ನೈಟ್ 2 ಗಂಟೆ ಆಗುತ್ತೆ ಅಂದ್ರೆ ಸ್ಮ್ಯಾಕ್ ಡೌನ್ 3 ಗಂಟೆ ಆಗ್ಬಹುದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಸ್ಮ್ಯಾಕ್ ಡೌನ್ ನಮಗೆ USA ನೆಟ್ವರ್ಕ್ ಅಲ್ಲಿ 2 ಗಂಟೆ ಶೋ ಆಗೇ ಉಳಿಯುತ್ತಂತೆ. ಬಟ್ ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಗೆ ಹೋದಾಗ 3 ಗಂಟೆ ಆಗುತ್ತೋ 2 ಗಂಟೆ ಆಗುತ್ತೋ ಅನ್ನೋದು ಇನ್ನೂ ಕೂಡ ಕನ್ಫ್ಯೂಷನ್ಸ್ ಗಳು ನಡೀತಾ ಇದೆಯಂತೆ. ಬಟ್ ಸದ್ಯಕ್ಕೆ ಕನ್ಫರ್ಮ್ ಆಗಿರೋ ವಿಚಾರ ಏನಪ್ಪಾ ಅಂದ್ರೆ ಸ್ಮ್ಯಾಕ್ ಡೌನ್ 3 ಗಂಟೆ ಆಗೋದಿಲ್ವಂತೆ. 2 ಅವರ್ಸ್ ಶೋ ಆಗಿನೇ ನಮಗೆ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಟ್ಯಾಗ್ ಟೀಮ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಇಬ್ಬರು ವರ್ಸ್ಟ್ ಎನಿಮೀಸ್ ಗಳು ಫೈನಲಿ ಟ್ಯಾಗ್ ಟೀಮ್ ಆಗಿ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಲಿಟರಲಿ ಕಂಟಿನ್ಯೂಸ್ ಆಗಿ 2 ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದವರು ಈಗ ಒಂದೇ ಮ್ಯಾಚ್ ಅಲ್ಲಿ ಆಸ್ ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದರಿಂದ ಗಾಯ್ಸ್ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರಿಗೆ ಎನಿಮೀಸ್ ಗಳು ಹುಡ್ಕೊಳ್ಳೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಫ್ರೆಂಡ್ಸ್ ಗಳೇ ಅವರಿಗೆ ಎನಿಮೀಸ್ ಗಳಾಗಬಹುದು. ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಕೋಡಿ ರೋಡ್ಸ್ ಅವರಿಗೆ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓಯನ್ಸ್ ಇವರಿಬ್ರು ಕೂಡ ಎನಿಮೀಸ್ ಗಳಾಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು, ಕೆವಿನ್ ಓಯನ್ಸ್ ಅವರಿಗೆ ರೋಮನ್ ರೈನ್ಸ್ ಹಾಗೆ ಬ್ಲಡ್ ಲೈನ್ ನ ಕಂಡ್ರೆ ಆಗೋದಿಲ್ಲ. ಇವನ್ ನಮ್ಮ ನಿಕ್ ಆಲ್ಡಿಸ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಚಾಂಪಿಯನ್ಶಿಪ್ ಗೆ ರಿಮ್ಯಾಚ್ ನ ಕೊಡ್ತೀನಿ ಅಂದಾಗ್ಲೂ ಕೂಡ ನಮ್ಮ ಕೆವಿನ್ ಓಯನ್ಸ್ ಅವರು ನಿಕ್ ಆಲ್ಡಿಸ್ ಅವರ ಮೇಲೆ ರೇಗಾಡಿದ್ರು, ರೋಮನ್ ರೈನ್ಸ್ ಗೆ ಯಾಕೆ ಕೊಡ್ತಾ ಇದೆಯಾ, ರೋಮನ್ ರೈನ್ಸ್ ಡಿಸರ್ವಿಂಗ್ ಅಲ್ಲ ಅಂತ. ಈಗ ಇಷ್ಟು ದಿನ ನಮ್ಮ ಕೆವಿನ್ ಓಯನ್ಸ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಸೇರ್ಕೊಂಡು ಬ್ಲಡ್ ಲೈನ್ ವಿರುದ್ಧ ಹೋರಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಬಟ್ ಈಗ ನಮ್ಮ ಕೋಡಿ ರೋಡ್ಸ್ ಅವರೇ ಬ್ಲಡ್ ಲೈನ್ ನ ಒರಿಜಿನಲ್ ಲೀಡರ್ ಆದಂತಹ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡಿದ್ದಾರೆ. ಇದರಿಂದ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ. ಅಂಡ್ ಇದರಿಂದ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಕೋಡಿ ರೋಡ್ಸ್ ಅವರ ಶತ್ರು ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಮಾತಾಡೋದಾದ್ರೆ, ರ್ಯಾಂಡಿ ಆರ್ಟನ್ ಅವರು ಕೂಡ ಗಾಯ್ಸ್ ನಮ್ಮ ಕೆವಿನ್ ಓಯನ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಇವರಿಬ್ರು ಕೂಡ ಕೋಡಿ
ಕೋಡಿ ರೋಡ್ಸ್ ಅವರ ಜೊತೆ ಸೇರ್ಕೊಂಡು ಬ್ಲಡ್ ಲೈನ್ ವಿರುದ್ಧ ಹೋರಾಡೋದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ನ ಮಾಡಿದ್ರು. ಬಟ್ ಈಗ ನಮ್ಮ ಕೋಡಿ ರೋಡ್ಸ್ ಅವರೇ ಬ್ಲಡ್ ಲೈನ್ ನ ಒರಿಜಿನಲ್ ಲೀಡರ್ ಜೊತೆ ಸೇರ್ಕೊಂಡಿದ್ದಾರೆ. ಇದು ಎಲ್ಲೋ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಇವರಿಬ್ರು ಕೂಡ ಕೋಡಿ ರೋಡ್ಸ್ ಅವರ ಮೇಲೆ ಟರ್ನ್ ಮಾಡೋದಕ್ಕೆ ಟ್ರಿಗರ್ ನ ಮಾಡಬಹುದು. ಅಂಡ್ ಇನ್ನ ಫೈನಲ್ ಆಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರ ಜೊತೆ ನಮಗೆ ರಾಕ್ ಅವರು ನೋಡೋದಿಕ್ಕೆ ಸಿಗ್ತಾ ಇದ್ರು. ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ, ರೋಮನ್ ರೈನ್ಸ್ ಅವರ ಗ್ರ್ಯಾಂಡ್ ಫಾದರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನಮ್ಮ ರಾಕ್ ಅವರು ಮುಂದೆ ಬಂದು ನೀನು ಅವನ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದೀಯ ಅಂದ್ರೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ದಂಗೆ, ಅವನ್ ಬ್ಲಡ್ ಬಗ್ಗೆ ಮಾತಾಡ್ತಾ ಇದೀಯ ಅಂದ್ರೆ ನೀನು ನನ್ ಬ್ಲಡ್ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಅಲ್ಲೇ ನಮ್ಮ ಕೋಡಿ ರೋಡ್ಸ್ ಅವರ ಕೆಪಾಲ ಒಂದು ಬಾರಿಸಿದ್ರು. ಅಂಡ್ ಯಾವ ರಾಕ್ ಅನ್ನ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ರು, ಯಾವ ರಾಕ್ ಫೇಸ್ ಸೂಪರ್ ಸ್ಟಾರ್ ಆಗಿ ರಿಟರ್ನ್ ಆಗಿದ್ರು, ಅವರು ರೋಮನ್ ರೈನ್ಸ್ ಗೋಸ್ಕರ, ರೋಮನ್ ರೈನ್ಸ್ ಅವರ ಫ್ಯಾಮಿಲಿ ಬಗ್ಗೆ ಕೋಡಿ ರೋಡ್ಸ್ ಕೆಟ್ಟದಾಗಿ ಮಾತಾಡ್ದ ಅನ್ನೋದಕ್ಕೋಸ್ಕರ ಹೀಲ್ ಟರ್ನ್ ಮಾಡಿದ್ರು. ಅಂಡ್ ಆಸ್ ಎ ಫೈನಲ್ ಬಾಸ್ ನಮಗೆ ನೋಡೋದಿಕ್ಕೆ ಸಿಕ್ಕಿದ್ರು. ಅಂಡ್ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡು ಕೋಡಿ ರೋಡ್ಸ್ ಅವ್ರನ್ನು ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇದೆಲ್ಲದೂ ಕೂಡ ರೋಮನ್ ರೈನ್ಸ್ ಗೋಸ್ಕರ ನಮ್ಮ ರಾಕ್ ಅವರು ಮಾಡಿದ್ದು. ಬಟ್ ಈಗ ಅದೇ ರೋಮನ್ ರೈನ್ಸ್ ಅವನ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂತಹ ಕೋಡಿ ರೋಡ್ಸ್ ಅವರ ಜೊತೆ ಟ್ಯಾಗ್ ಟೀಮ್ ಅಲ್ಲಿ ಇದ್ದಾನೆ ಅಂದ್ರೆ ನಮ್ಮ ರಾಕ್ ಅವರಿಗೆ 100% ಈ ಒಂದು ವಿಚಾರ ಕೋಪ ಬರ್ಸಿರುತ್ತೆ. ಅಂಡ್ ಪ್ರಾಬಬ್ಲಿ ಗೈಸ್ ಇದು ನಮ್ಮ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಕಡೆ ಲೀಡ್ ಆಗಬಹುದು ಅಂತ ಅಪ್ಡೇಟ್ ಗಳು ರೂಮರ್ಸ್ ಗಳು ಬರ್ತಾ ಇದೆ. ಸೊ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಇರೋದು ರಾಕ್ ಅವರಿಗೆ ಇಷ್ಟ ಆಗೋದಿಲ್ಲ. ಅಂಡ್ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಟೀಮ್ ಆಗಿರೋದು ನಮ್ಮ ರ್ಯಾಂಡಿ ಆರ್ಟನ್ ಆಗಿ ಕೆವಿನ್ ಓವೆನ್ಸ್ ಅವ್ರಿಗೂ ಕೂಡ ಇಷ್ಟ ಆಗೋದಿಲ್ಲ. ಸೊ ಹಿಂಗೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಫ್ರೆಂಡ್ಸ್ ಗಳು ಇವರಿಬ್ಬರಿಗೇನೆ ದುಶ್ಮನ್ಗಳಾಗಿ ಬದಲಾಗೋದು ನಮಗೆ ನೋಡೋದಿಕ್ಕೆ ಸಿಗಬಹುದು. ಎಸ್ಪೆಷಲಿ ಈ ಒಂದು ಡೈರೆಕ್ಷನ್ ನ ಇಟ್ಕೊಂಡು ನಮ್ಮ ಡಬ್ಲ್ಯೂ ಅವರು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಒಂದು ಮೆಗಾ ಫ್ಯೂಡ್ ನ ಪ್ಲಾನ್ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.